ಭಾಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಇಲ್ಲಿದ್ದೀವಿ, ಸೋಲ್ಸರಿ ಡೆಲ್ಲಿಗೆ ಹೋಗಿದ್ದಾರೆ. ಹೌದಪ್ಪ, ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ವಿ. ನಾವೆಲ್ಲರೂ ಮಾತೆತ್ತಿರಿ ಹೊಂದಾಣಿಕೆ ರಾಜಕಾರಣ ಅಂತ ಹೇಳ್ತಿರಲ್ಲಪ್ಪ. ಭಾಳ ಸತ್ಯ ಹರಿಶ್ಚಂದ್ರ ಪಾಪ ನಿಮ್ಮ ಮನೆಯಲ್ಲಿ ಹುಟ್ಟಿದ್ರು. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ನೀವು ಕಾಂಗ್ರೆಸ್ಗೆ ಯಾಕಪ್ಪ ಹೋದ್ರಿ? ನಾಮಿನೇಷನ್ ಕೊಡುವ ಇನ್ನಿನ ದಿವಸ ರಾತ್ರಿ ಹೋಗಿದ್ದರು, ರಾತ್ರಿ ಮರ್ತು ಬಿಟ್ಟಿದ್ದೀರಾ? ಕಾಂಗ್ರೆಸ್ ಸೇರ್ಪಡೆ ಆಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾಗ ಅದು ಮೋದಿ ವಿರುದ್ಧ ಚುನಾವಣೆ ಮಾಡಿಲ್ಲ. ಇದೇ ಸಿದ್ದೇಶಣ್ಣ ಜೋಗಿಮಟ್ಟಿಲ್ಕೆ ನಮ್ಮನ್ನೆಲ್ಲ ಕೇಳಿದಾಗ ಚುನಾವಣೆ ಸ್ಪರ್ಧೆ ಮಾಡಿ ನಾವು ಹೇಳಿದ್ವಿ. ನೀವೇನು ಹೇಳಿದ್ರಿ? ಚುನಾವಣೆ ಸ್ಪರ್ಧೆ ಮಾಡಿ ಸೋಲ್ತೀವಿ ಅಂತ ಹೇಳಿದ್ರಿ. ಅವ್ರು ಕೊಟ್ಟ ಸೋಲ್ತೀರಿ, ಅವ್ರು ಕೊಟ್ಟ ಕಾರನ್ನೆಲ್ಲ ಓಡಾಟ ಮಾಡಿ ರಾತ್ರಿ ಕಾಂಗ್ರೆಸ್ ಸೇರ್ಕೊಂಡ್ರಿ. ಅವತ್ತು ಮೋದಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ತಾನೇ ಇದ್ದದ್ದು. ಅಂದು ಕಾಂಗ್ರೆಸ್ ಹೋದವರನ್ನ ಕರೆ ತಂದದ್ದು ಸನ್ಮಾನ್ಯ ಎಸ್ ಎ ರವೀಂದ್ರನಾಥ್ರವರು. ನಿಮ್ಮನ್ನು ಸೇರ್ಸೋಕ್ಕೆ ರೆಡಿ ಇದ್ದಿಲ್ಲ. ನಾನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ವಿರುದ್ಧ ಸಿಟ್ಟಾಗಿಲ್ಲ. ನಾನು ಏನು ಬಂಡವಾಳಶಾಹಿಗಳ ಹೊಂದಾಣಿಕೆ ರಾಜಕೀಯದ ವಿರುದ್ಧ ಸಿಟ್ಟಾಗಿದ್ದೇನೆ. ಹೌದು, ಹೊಂದಾಣಿಕೆ ರಾಜಕೀಯ ಇದೆ, ಬಂಡವಾಳಶಾಹಿಗಳ ಹೊಂದಾಣಿಕೆ ರಾಜಕೀಯ ಇದೆ, ಇಂದು ಇದೆ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದು ಕೊನೆಗೊಳ್ಳಬೇಕು, ಕೊನೆಗೊಳಿಸ್ತೀವಿ. ಸ್ವಾಮಿ, ಹಣದ ಹುಚ್ಚಿಡ್ದವ್ರಿಗೆ ಆ ದೇವರೇ ಬಿಡಿಸ್ತಾನೆ. ಹಣದ ಹುಚ್ಚಿಡ್ದವ್ರಿಗೆ ದೇವರೇ ಬಿಡಿಸ್ತಾನೆ. ಪಕ್ಷದ ವಿರುದ್ಧವಾಗಿ ವಲಸೆ ಹೋಗಿದ್ರಿ ಕಾಂಗ್ರೆಸ್ಗೆ. ರವೀಂದ್ರನಾಥ್ರವರು ನಿಮ್ಮನ್ನು ಸೇರಿಸ್ಕೊಂಡಿದ್ದು ಮರ್ತು ಬಿಟ್ಟಿದ್ದೀರಾ? ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನ ಹಿಡಿಬೇಕಂದಾಗ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರು ಸಹಜವಾಗಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಬೆಂಬಲ ತಿಳಿಸಿದರು. ಅಧ್ಯಕ್ಷ ಸ್ಥಾನ ಇಳಿಸಿದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಮುಖ್ಯಮಂತ್ರಿ ಸ್ಥಾನ ಇಳಿಸಿದರೆ ಅದು ವೀರಶೈವ ಅಖಿಲ ಭಾರತ ಮಹಾಸಭಾ ಅಧ್ಯಕ್ಷ ಆಗಿ ಹೇಳಿದರೆ, ಅಥವಾ ಶಿವಮೊಗ್ಗದಲ್ಲಿ ರಾಘವೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದು ಮಹಾಸಭಾದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಮೊನ್ನೆ ಯಡಿಯೂರಪ್ಪನವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಿದ್ರೆ ಕೋವಿಡ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೇಳಿದ್ರು. ಇದು ಹೊಂದಾಣಿಕೆ ರಾಜಕಾರಣನ? ವಿನಾಕಾರಣ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಆರೋಪ ಮಾಡ್ತಿರಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ನೀವು ಮತ್ತೆ ಬೆಂಗಳೂರಿಗೆ ಹೋಗಿ ನಮ್ಮಗಳ ವಿರುದ್ಧ ಆರೋಪ ಮಾಡ್ತೀರಿ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀವೇನು ಹೇಳಿದ್ರಿ? ಹರಿಹರದಲ್ಲಿ 1,25,000 ಲೀಡ್ ಕೊಡ್ತೀವಿ ಅಂತೇಳಿ 1,25,000 ಮತ ಕೊಡ್ತೀವಿ ಅಂತ ಹೇಳಿದ್ರಿ. JDS ನಿಮ್ಮ ಮತಗಳು ಸೇರಿದರೆ 1,03,000 ಆಗ್ತದೆ. 1,03,000 ಮತ. ನೀವು ಹೇಳಿದ್ದು 125. ಅಲ್ಲಿ ಹಾಲಿ ಶಾಸಕರು, ಮಾಜಿ ಶಾಸಕರು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಚುನಾವಣೆ, ಲೋಕಸಭೆ ಚುನಾವಣೆ ಸಂಚಾಲಕರು 3 ಜನ ಇದ್ರಲ್ಲ. ಹರಿಹರದಲ್ಲಿ ಯಾಕೆ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆದು ಇದಕ್ಕೆ ಉತ್ತರ ಕೊಡಬೇಕಲ್ಲ? ಅಲ್ಲಿ ಕಾಂಗ್ರೆಸ್ಸಿನ 4,000 ಲೀಡ್ ಆಯ್ತಲ್ಲ. 1,25,000 ಮತ ಕೊಡ್ತೀವಿ ಅಂತ ನೀವು ಹೇಳಿದ್ರಿ ಹರಿಹರದಲ್ಲಿ ಬಹಿರಂಗ ಸಭೆಯಲ್ಲಿ. ನಿಮ್ಮಿಬ್ಬರು ಮತ 1,03,000. ಆದರೆ ನೀವು ಕೊಟ್ಟಿದ್ದು ಎಷ್ಟಲ್ಲಿ? ಕೇವಲ 73,000 ಮತಗಳು ಬಂದದ್ದು ಭಾರತೀಯ ಜನತಾ ಪಾರ್ಟಿಗೆ. ಈ ರೀತಿ ಉತ್ತಡತನ ಹೇಳಿಕೆಗಳನ್ನು ಬಿಡಬೇಕಂತೇಳಿ ನಾನು ಹೇಳ್ತೀನಿ. ಇದು ಒಳ್ಳೆಯದಲ್ಲ. ಇನ್ನು ಮುಂದೆ ಇದೇ ರೀತಿ ನಮ್ಮಗಳ ಬಗ್ಗೆ ಮಾತಾಡಿದರೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರ ಕೊಡ್ತೀವಿ ಅಂತೇಳಿ ಇಚ್ಛೆ ಪಡ್ತೀನಿ ನಾನು.